ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಮೈಸೂರು ಅಂದ ತಕ್ಷಣ ನಮಗೆಲ್ಲ ನೆನಪಾಗೋದೇ ದಸರಾ. ಸಾಂಸ್ಕೃತಿಕ ನಗರಿ ಮೈಸೂರನ್ನ ನಾವು ನಾಡ ಹಬ್ಬ ದಸರಾ ಕಣ್ತುಂಬಿಕೊಳ್ಬೇಕು ಅಂತ ನಮ್ಮ ರಾಜ್ಯ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯ ವಿದೇಶದಿಂದ ಕೂಡ ಪ್ರವಾಸಿಗರು ಬರ್ತಾರೆ. ಒಂದು ಸಾರಿ ಆ ದಸರಾವನ್ನ ಕಣ್ತುಂಬಿಕೊಂಡ್ರೆ ಸಾಕು, ಅದಕ್ಕೆ ನಾವು ಸಾಕ್ಷಿ ಆದರೆ ಸಾಕು ಅಂತ. ಯಾಕಂದರೆ ಅದು ನಾಡ ಹಬ್ಬ, ಅಷ್ಟು ನಮ್ಮ ನೆಲದ ಸಂಸ್ಕೃತಿ, ಕಲೆ, ಆಚಾರ ವಿಚಾರಗಳನ್ನು ಅನಾವರಣ ಮಾಡುವಂತಹ ವೇದಿಕೆ ಅನ್ನೋ ಕಾರಣಕ್ಕೆ ಬಹಳ ಹೆಮ್ಮೆ ಪಡ್ತೀವಿ ನಾವು ನೀವು ಕನ್ನಡಿಗರಾಗಿ. ಬಟ್ ಇದರ ಮಧ್ಯದಲ್ಲಿ ಯಾಕೋ ಇತ್ತೀಚೆಗೆ ದಸರಾ ಹಬ್ಬ ಅಂದ್ರೇ ಕಾಂಟ್ರವರ್ಸಿ ಅನ್ನೋ ರೀತಿಯಲ್ಲಿ ಆಗಿಬಿಟ್ಟಿದೆಯಲ್ಲ, ಯಾಕೆ ಸೆಲೆಬ್ರೇಟ್ ಮಾಡೋದು ಬಿಟ್ಟು ಕಾಂಟ್ರವರ್ಸಿ ಕ್ರಿಯೇಟ್ ಯಾಕೆ ಮಾಡ್ತಿದ್ದಾರೆ ಪದೇ ಪದೇ ಅನ್ನುವಂಥ ಚರ್ಚೆಗಳು ಕೂಡ ಶುರುವಾಗಿದೆ. ಈ ಹಿಂದೆ ಬಾನು ಮುಷ್ತಾಕ್ ಅವರಿಂದ ದಸರಾ ಉದ್ಘಾಟನೆ ಮಾಡಿಸ್ತೀವಿ ಅಂತ ಹೊರಟಂತ ರಾಜ್ಯ ಸರ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧದ ಚರ್ಚೆ ಆಯಿತು. ಯಾರು ಏನೇ ವಿರೋಧ ಮಾಡಿದ್ರು ಕೂಡ ಇದು ನಾಡ ಹಬ್ಬ ರೀ, ಸರ್ಕಾರ ಏನ್ ಡಿಸೈಡ್ ಮಾಡುತ್ತೆ ಅದರಂತೆ ಉದ್ಘಾಟನೆ ಆಗುತ್ತೆ ಬಿಡಿ ಅಂತ ಬಾನು ಮುಷ್ತಾಕ್ ಅವರು ಏನೆಲ್ಲ ಆರೋಪಗಳಿತ್ತಲ್ಲ ಅದೆಲ್ಲವನ್ನ ದೂರ ಮಾಡಿ ತಲೆ ತುಂಬ ಹೂ ಮುಡಿದು ಕೈ ತುಂಬ ಬಳೆಗಳನ್ನ ಮುಡಿದು ಇಟ್ಕೊಂಡು ಹೋಗಿ ದಸರಾ ಉದ್ಘಾಟನೆ ಮಾಡಿದ್ರು. ಆಗೆಲ್ಲ ವಿರೋಧಕ್ಕೆ ಫುಲ್ ಸ್ಟಾಪ್ ಇತ್ತು. ಅದಾದ ಬಳಿಕ ಈ ಬಾರಿ ದಸರಾನಾದರೂ ಸುಸೂತ್ರವಾಗಿ ನಡೆಯುತ್ತಾ ಅನ್ನುವಂತಹ ಪ್ರಶ್ನೆಗೆ ಇಲ್ಲ. ಈಗ ಪರ ವಿರೋಧದ ಚರ್ಚೆಗಳು ಶುರುವಾಗಿದೆ. ಕಾರಣ ಕರಾವಳಿ ಭಾಗದ ಕಂಬಳವನ್ನ ನಾವು ದಸರಾದಲ್ಲಿ ತಂದು ಬಿಡ್ತೀವಿ ಅಂತ ನಿರ್ಧಾರ ಆಗಿದೆ. ಇದರಿಂದ ವಿರೋಧ ವ್ಯಕ್ತವಾಗ್ತಾ ಇರೋದು ಯಾಕೆ ಗೊತ್ತಾ? ಕಂಬಳ ತರ ಸರಿಯಲ್ಲ, ಇದು ನೆಲೆ ನಮ್ಮ ನೆಲದ ಸಂಸ್ಕೃತಿ ಆಚಾರ ವಿಚಾರಗಳನ್ನ ಅನಾವರಣ ಮಾಡೋದು, ದಯವಿಟ್ಟು ಕಂಬಳವನ್ನ ತಂದು ಕಮರ್ಷಿಯಲ್ ಟಚ್ ಕೊಡಕ್ ಹೋಗ್ಬೇಡಿ ನಮ್ಮ ನಾಡ ಹಬ್ಬಕ್ಕೆ ಅಂತ ರಾಜಮನೆತನದವ್ರದ್ದು ವಿರೋಧ ಮಾಡ್ತಿದ್ದಾರೆ. ಅಲ್ಲ ರೀ, ನಮ್ಮ ರಾಜ್ಯದಲ್ಲೇ ಇರುವಂತಹ ಮಂಗಳೂರನ್ನ, ಅಲ್ಲಿರುವಂತಹ ಕ್ರೀಡೆಯನ್ನ ತಂದ್ರೆ ಅದು ಇನ್ನಷ್ಟು ಜನಪ್ರಿಯತೆ ಪಡೆದುಕೊಳ್ಳುತ್ತೆ. ಇದರಿಂದ ತಪ್ಪೇನಾಗುತ್ತೆ, ಯಾಕೆ ವಿರೋಧ ಮಾಡ್ತಿದ್ದೀರಿ ಅನ್ನೋದನ್ನ ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ. ಈ ಪರ ವಿರೋಧದ ಚರ್ಚೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆನೆ ದಸರಾದಲ್ಲಿ ಕಂಬಳ ಬೇಕಾ ಬೇಡವಾ, ರಾಜ್ಯ ಸರ್ಕಾರದ ನಿಲುವೇನು, ರಾಜ್ಯ ಮನೆತನದ ನಿರ್ಧಾರವೇನು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆನೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ. ಇದೆ ಈ ಹೊತ್ತಿನ ವಿಶೇಷ. ಕಂಬಳ ಕಿರಿಕ್ ದಸರಾಗೆ ಬೇಕಾ? ನಾಡ ಹಬ್ಬ ದಸರಾ ಎಲ್ಲರೂ ಕೂಡ ಸಂಭ್ರಮಿಸಬೇಕಾದಂತ ಹಬ್ಬ. ಆದ್ರೆ ಯಾಕೋ ಇತ್ತೀಚೆಗೆ ಮತ್ತೆ ಮತ್ತೆ ಕಿರಿಕ್ಗಳು, ಕಾಂಟ್ರವರ್ಸಿಗಳು ಸೃಷ್ಟಿಯಾಗ್ತಾ ಇದೆ ದಸರಾ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ಬಾರಿ ಏನು ಕಿರಿಕಿಲ್ಲದೆ ಸುಸೂತ್ರವಾಗಿ ನಡೀಬಹುದು ದಸರಾ ಅಂದ ತಕ್ಷಣ ಕಂಬಳ ಬಂತಪ್ಪ. ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಕಂಬಳ ಬೇಕೇ ಬೇಕಂತೆ. ಮೈಸೂರು ದಸರಾದಲ್ಲಿ ಕರಾವಳಿಯ ಕಂಬಳ ಕ್ರೀಡೆ ಬೇಕಾ ಅಂತ ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ. ಕರಾವಳಿ ನೆಲದ ಸಂಸ್ಕೃತಿಗೆ ಕಮರ್ಷಿಯಲ್ ಟಚ್ ಅಗತ್ಯವಿದೆಯಾ? ಮೈಸೂರು ದಸರಾದಲ್ಲಿ ಕಂಬಳಕ್ಕೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇರೋದಕ್ಕೆ ಕಾರಣ ಏನು? ದಸರಾದಲ್ಲಿ ಕಂಬಳ ಅನಾವಶ್ಯಕ ಬೆಳವಣಿಗೆ ಅಂತ ಇದ್ದಾರೆ ರಾಜಮನೆತನದವರು. ಮೈಸೂರು ದಸರಾ ಸಂಸ್ಕೃತಿಯೇ ಬೇರೆ, ಕಂಬಳವೇ ಬೇರೆ ಅನ್ನೋ ವಾದ ಶುರುವಾಗಿದೆ. ಕಂಬಳ ಆಯೋಜನೆಯಿಂದ ಮೈಸೂರು ಪರಂಪರೆ ಸಂಪ್ರದಾಯಕ್ಕೆ ಧಕ್ಕೆ ಆಗಬಹುದಾ? ದಸರಾದಲ್ಲಿ ಕಂಬಳ ಆಯೋಜನೆಗೆ ಕೆಲವರು ಒತ್ತಡ ಹಾಕ್ತಾ ಇರೋದು ಯಾಕೆ? ಮೈಸೂರು ವರ್ಸಸ್ ಮಂಗಳೂರು ರಾಜಕೀಯ ಬಣ್ಣ ಮೆತ್ತಿಕೊಂಡಿದ್ಯಾಕೆ? ಮೈಸೂರು ದಸರಾಗೆ ಕಂಬಳ ಬೇಕಾ ಬೇಡ್ವಾ? ಏನಿದು ಕಿರಿಕ್? ಏನ್ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ? ವಿಶ್ವವಿಖ್ಯಾತ ಮೈಸೂರು ದಸರಾ ಕಂಬಳ ಕದನಕ್ಕೆ ಸಂಬಂಧಪಟ್ಟಂತಹ ಚರ್ಚೆ ಇವತ್ತು ಗ್ಯಾರಂಟಿ ನ್ಯೂಸ್ನಲ್ಲಿ. ಓಕೆ, ದಸರಾದಲ್ಲಿ ಕಂಬಳ ಬೇಕಾ ಬೇಡವಾ ಅನ್ನೋದೇ ಅತಿ ದೊಡ್ಡ ಇಶ್ಯೂ ಆಗ್ಬಿಟ್ಟಿದೆ. ನಿನ್ನೆ ಅನ್ನೋದಕ್ಕಿಂತ ಮೊನ್ನೆಯಿಂದಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧದ ಚರ್ಚೆಗಳು ಪ್ರಾರಂಭ ಆಗಿ ಹೋಗಿದೆ. ನಿಜಕ್ಕೂ ಬೇಕಾ? ಕಂಬಳ ಕ್ರೀಡೆ ತರೋದ್ರಿಂದ ಅಲ್ಲಿನ ಸಂಸ್ಕೃತಿಗೆ, ಅಲ್ಲಿನ ಆಚಾರ ವಿಚಾರಕ್ಕೆ ಧಕ್ಕೆ ಆಗ್ಬಿಡುತ್ತಾ? ಯಾಕೆ ವಿರೋಧ ವ್ಯಕ್ತವಾಗ್ತಾ ಇದೆ? ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಡಾಕ್ಟರ್ ರವಿ ಶೆಟ್ಟಿ ಬೈಂದೂರ್ ಅವರು ಇದ್ದಾರೆ, ಸಂಚಾಲಕ ಬೆಂಗಳೂರು ಕಂಬಳ ಸಮಿತಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಬಿಜೆಪಿ ವಕ್ತಾರರು ಆದಂತಹ ಕಾಂತಿ ಶೆಟ್ಟಿ ಮೇಡಮ್ ಇದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕಾಂಗ್ರೆಸ್ ವಕ್ತಾರರು ಆದಂತಹ ರಘು ದೊಡ್ಡೇರಿ ಅವರು ಇದ್ದಾರೆ. ರಘು ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ರವಿ ಶೆಟ್ಟಿ ಸರ್, ದಸರಾದಲ್ಲಿ ಕಂಬಳ ಬೇಕಾ ಬೇಡವಾ, ನಿಮ್ಮ ಪರ್ಸನಲ್ ಒಪಿನಿಯನ್ ಏನು ಅಂತ? ದಸರಾದಲ್ಲಿ ಕಂಬಳ ಬೇಕು, ಅದು ನಮ್ಮ ಕರಾವಳಿಗೆ ಹೆಮ್ಮೆ. ಓಕೆ, ದಸರಾ ಅನ್ನೋದು ನಾಡ ಹಬ್ಬ ಆಗಿರೋದ್ರಿಂದ ನಾಡ ಹಬ್ಬದಲ್ಲಿ ಬರೀ ನಮ್ಮ ಕರಾವಳಿಯ ಕಂಬಳ ಮಾತ್ರ ಅಲ್ಲ, ಉತ್ತರ ಕರ್ನಾಟಕದ ಇದು ಕಲೆ, ದಕ್ಷಿಣ ಕರ್ನಾಟಕದ್ದು, ಮಲೆನಾಡಿಂದು ಎಲ್ಲದು ಪ್ರತಿ ವರ್ಷ ಒಂದೊಂದು ಸಾಂಸ್ಕೃತಿಕ ಕಲೆಗಳನ್ನು ಅಲ್ಲಿ ತೋರಿಸುವಂಥ ಕೆಲಸ, ನಾಡಿಗೆ ತೋರಿಸುವಂಥ ಕೆಲಸವೂ ಆಗಬೇಕು. ಈ ಬಾರಿ ಏನು ಕಂಬಳವನ್ನು ಆಯೋಜನೆ ಮಾಡಿದಾರೋ ಅದು ಸ್ವಾಗತಾರ್ಹ ಇದೆ. ಓಕೆ, ಕಾಂತಿ ಮ್ಯಾಮ್, ನಿಮ್ದು ಪರ್ಸನಲ್ ಒಪಿನಿಯನ್ ಏನು? ಪಕ್ಷ ಬಿಟ್ಬಿಡಿ, ಪರ್ಸನಲ್ ಆಗಿ ಒಬ್ಬ ಜನಸಾಮಾನ್ಯರ ದೃಷ್ಟಿಯಿಂದ ನೋಡಿದ್ರೆ ದಸರಾದಲ್ಲಿ ಕಂಬಳ ಬಂದ್ರೆ ತಪ್ಪಾ ಸರಿನಾ ಅಂತ?
ಕಂಬಳದ ಇತಿಹಾಸ, ಕಂಬಳ ನಮ್ಮ ಕರಾವಳಿ ಅಥವಾ ತುಳುನಾಡು ಭಾಗದಲ್ಲಿ ಕಂಬಳ, ಯಕ್ಷಗಾನ, ದೈವಾರಾಧನೆ ಇದು ಎಲ್ಲೆಲ್ಲಿ ನಡೆದರೆ ಅಲ್ಲಿ ನಡೆದ್ರೇ ಒಳ್ಳೆಯದು. ಆದರೆ ಕಂಬಳ ನಮ್ಮ ವಿಶ್ವವಿಖ್ಯಾತ ಆಗುವುದರಲ್ಲಿ ಖಂಡಿತ ನಮ್ಮ ವಿರೋಧ ಇಲ್ಲ. ಆದರೆ ನಮ್ಮ ವಿರೋಧ ಇರೋದೇನೆಂದರೆ ಇಲ್ಲಿ ದಸರಾದಂಥ ನಾಡ ಹಬ್ಬದಲ್ಲಿ ಅನೇಕ ಲಕ್ಷಾಂತರ ಜನ ಅಲ್ಲಿ ಬರುವಾಗ ಈ ಕಂಬಳವನ್ನು ಆಪ್ಷನಲ್ ಕ್ರೀಡೆ ಬೇಡ, ಈ ಕಂಬಳವನ್ನು ಎಕ್ಸ್ಕ್ಲೂಸಿವ್ ಆಗಿರ್ಬೇಕಂದ್ರೆ ಇಲ್ಲಿ ಕಂಬಳ ನಡೀತಾ ಇದೆ, ಇಲ್ಲಿ ಮಲ್ಲ ಹಬ್ಬ ನಡೀತಾ ಇದೆ, ಇಲ್ಲಿ ಇನ್ನೊಂದು ಕುಣಿತ ಡೊಳ್ಳು ಕುಣಿತ ನಡೀತಾ ಇದೆ, ಆ ಥರ ಎಲ್ಲೆಲ್ಲಿ ಯಾರ್ಯಾರಿಗೆ ಏನೇನು ಬೇಕೋ ಹೋಗಿ ಅಂತ ಬೇಡ. ಕಂಬಳವನ್ನು ಎಕ್ಸ್ಕ್ಲೂಸಿವ್ ಆಗಿರಬೇಕು. ಅಥವಾ ಕಂಬಳಕ್ಕೆ ಇಲ್ಲಿ ಬೆಂಗಳೂರಲ್ಲಿರುವಾಗ ನಾನು ಕೂಡ ರವಿಶೆಟ್ಟಿ ಬೈಂದ್ರ ಜೊತೆ ನಾನು ಒಬ್ಬಳು ಸಂಚಾಲಕಳಾಗಿ ಅಲ್ಲಿ ಕೆಲಸ ಮಾಡಿದವಳು ಕಂಬಳದಲ್ಲಿ. ಕಂಬಳಕ್ಕೆ ನಮ್ಮ ವಿರೋಧ ಅಲ್ಲ. ಕಂಬಳ ನಡೀತಿರುವಂತಹ ಏನು ಸಂದರ್ಭ ಇದೆ ನೋಡಿ ದಸರಾ ನಾಡ ಹಬ್ಬಕ್ಕೆ ಅದರದೇ ಒಂದು ಶಾಸ್ತ್ರ, ಅದರದೇ ಒಂದು ಪರಂಪರೆ, ಅದರದೇ ಒಂದು ಇತಿಹಾಸ ಇದೆ. ಅದೇ ಥರ ಕಂಬಳಕ್ಕೆ ಅದೇ ಥರ ಇತಿಹಾಸ ಇದೆ. ನಮ್ಮ ಮನೆ ಶಿರುವ ನಡಿಬಿಟ್ಟು ಮನೆ ಮೊದಲ ಕಂಬಳ ಇವತ್ತಿಗೂ ನಮ್ಮ ಮನೆಯಲ್ಲಿ ದೈವಾರಾಧನೆ ಕಂಬಳ ಫಸ್ಟ್ ನಮ್ಮ ಮನೆಯಲ್ಲಿ ನಡೆಯುತ್ತೆ ಅಂತ ಹೇಳಕ್ಕೆ ನಮಗೆ ಹೆಮ್ಮೆ ಇದೆ. ಯಾಕಂತ ಹೇಳಿದ್ರೆ ಅದು ಕಂಬಳ ಬ್ಯಾನ್ ಆದಾಗಲೂ ಕೂಡ ಕಮಿಷನರ್ ಬಂದು ಕಟ್ಟುಕಟ್ಟಲೆಯಾಗಿ ಮಾಡ್ಕೊಂಡು ಹೋಗ್ತಾರೆ. ಇದು ನಮಗೆ ಹೆಮ್ಮೆ ಇದೆ. ಆ ಕಂಬಳ, ದೈವಾರಾಧನೆ ಮತ್ತು ಯಕ್ಷಗಾನವನ್ನು ನಾವು ಚಿಕ್ಕಂದಿನಿಂದ ನೋಡ್ಕೊಂಡೇ ಬೆಳೆದವರು, ಅಲ್ಲೇ ಇದ್ದವರು ನಾವು. ಈಗ ನಾವು ಬೆಂಗಳೂರಿಗೆ ಬಂದಿರ್ಬೋದು, ಆದರೆ ಕಂಬಳದ ಬಗ್ಗೆ ಖಂಡಿತವಾಗ್ಲೂ ಈ ಥರ ನಮ್ಮ ಕೋಣಗಳು, ಕಂಬಳಕ್ಕೆ ಓಡಾಡುವ ಕೋಣಗಳನ್ನು ನಾವು ಮನೆ ಮಕ್ಕಳ ಥರ ನೋಡ್ತೀವಿ. ಕಂಬಳಕ್ಕೆ ಅದಕ್ಕೆ ಅಂತ ಯಾವ ಥರ ಇದೆ ನಿಮಗೆ ಅದರದ್ದು ಊಹಿಸಲು ಸಾಧ್ಯವಿಲ್ಲ. ಅವರನ್ನು ಕಂಬಳ ಅನ್ನೋದು ಸರ್ಕಸ್ ಅಲ್ಲ ರೀ, ಅಥವಾ ನಮ್ಮ ಕೋಣಗಳು ಏನೋ ಜೋಕರ್ ಅಲ್ಲ, ಯಾವಾಗ ಬೇಕಾದ್ರೆ ಇಲ್ಲಿ ಬನ್ನಿ ಬೇಕಾದ್ರೆ ಅಲ್ಲಿ ನೋಡಿ ಆ ಥರ ಅಲ್ಲ. ಅದರದ್ದೇ ಆದ ಪರಂಪರೆ ಇದೆ. ಅಲ್ಲಲ್ಲ, ಖಂಡಿತ ಈ ಖಂಡಿತ ನಾನು ಹೇಳುದು ಶ್ರುತಿ ತುಂಬಾ ಇಂಪಾರ್ಟೆಂಟ್ ಇದೆ. ನಮ್ಮ ಕೋಣಗಳಿಗೆ ನಮ್ಮದೇ ಆದ ಒಂದು ಪರಂಪರೆ ಇದೆ, ನಮ್ಮ ಕಂಬಳಕ್ಕೆ ನಮ್ಮದೇ ಆದ ಇತಿಹಾಸ ಇದೆ. ಆ ಕಂಬಳವನ್ನು ವಿಶ್ವವಿಖ್ಯಾತ ಮಾಡಿ ಅದಕ್ಕೆ 10 ಕೋಟಿ ಖರ್ಚು ಮಾಡ್ತೀರಾ ಮಾಡಿ. ಆದರೆ ನಾವು ಈ ಮೂಲಕ CM ನಮ್ಮ ಡಿ ಕೆ ಶಿವಕುಮಾರ್ ಅವರು ಕೇಳ್ಕೊಳ್ಳೋದಿಷ್ಟೇ, ಕಂಬಳ ಮನೆತನದವರಿಗೆ ಕಂಬಳ ಮಾಡಕ್ಕೆ ಎಷ್ಟು ಕಷ್ಟ ಇದೆ, ಅಲ್ಲಿ ಕೋಣಗಳನ್ನು ಸಾಕುವವರಿಗೆ ಎಷ್ಟು ಕಷ್ಟ ಇದೆ. ಈ 10 ಕೋಟಿಯಲ್ಲಿ ಒಂದು 10% ಆದ್ರೂ ಅವ್ರಿಗೆ ಕೊಡಿ. ಇದೇ ನಮ್ಮ ಯಡಿಯೂರಪ್ಪನವರು ಇರುವಾಗ 5 ಲಕ್ಷವನ್ನು ಘೋಷಣೆ ಮಾಡಿದ್ದು ನಾನು ಇಲ್ಲಿ ನೆನಪಿಸ್ತೀನಿ. ಭಾರತೀಯ ಜನತಾ ಪಾರ್ಟಿ ಕೂಡ ಕರಾವಳಿಯ ಒಂದು ಕಲೆಗೆ ಎಷ್ಟು ಸಪೋರ್ಟ್ ಮಾಡಿದೆ ಅನ್ನೋದು ನಾನು ಇಲ್ಲಿ ನೆನಪಿಸ್ತೀನಿ. ನಾನು ಹೇಳ್ತೀನಿ ಈಗ ಕಾಂತಿ ಮೇಡಮ್, ಈಗ ಬಿಜೆಪಿ ಸ್ಟ್ಯಾಂಡ್ ಏನು, ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಕಂಬಳ ತಂದ್ರೆ ನಮ್ದೇನು ಅಭ್ಯಂತರ ಇಲ್ಲ, ಆದ್ರೆ ಆಪ್ಷನಲ್ ಆಗಿ ಅದನ್ನ ನೋಡಬೇಡಿ, ತರಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಚರ್ಚೆ ಬೇಡ. ಕರಾವಳಿ ಭಾಗದ ಸಂಸ್ಕೃತಿ ಅದು, ಅದನ್ನ ತಂದ್ರೆ ಅದನ್ನ ಅಲ್ಲ. ನೀವು ಹೇಳಿ, ಒಂದು ಈ ವಾಹಿನಿಯ ವೀಕ್ಷಕರು ಒಪ್ಕೋತಾರ ಅನ್ಕೋತೀನಿ. ನಮ್ಮ ನಾಡ ದಸರಾಕ್ಕೆ ನಾವು ಟಿಕೆಟ್ಗೋಸ್ಕರ ಎಷ್ಟು ಕ್ಯೂ ನಿಂತ್ಕೋತೀವಿ ಅಲ್ಲಿಯ ನಾಡ ಹಬ್ಬ ನೋಡಕ್ಕೆ, ಅಲ್ಲಿಯ ಪರಂಪರೆ ನೋಡಕ್ಕೆ, ಅಲ್ಲಿಯ ಶಾಸ್ತ್ರವನ್ನು ನೋಡಕ್ಕೆ. ನಾಡ ಹಬ್ಬಕ್ಕೆ ಅದರದ್ದೇ ಆದ ವಿಶೇಷ ವೈಶಿಷ್ಟ್ಯತೆ ಇದೆ. ದಸರಾ ಅಂದ್ರೆ ನಮ್ಗೆಲ್ಲ ಹೆಮ್ಮೆ ಇದೆ. ಅದೇ ತರ ಕರಾವಳಿಯ ಕಂಬಳ ಅಂದ್ರೆ ಅಷ್ಟೇ ಹೆಮ್ಮೆ ಇದೆ. ಆದ್ರೆ ಅದರಲ್ಲಿ ಮಿಕ್ಸ್ ಮಾಡಬೇಡಿ. ದಸರಾ ಕಂಬಳಕ್ಕೆ ಅದರದ್ದೇ ಆದ ಇತಿಹಾಸ ಇದೆ, ಅದಕ್ಕೆ ಎಕ್ಸ್ಕ್ಲೂಸಿವ್ ಕೊಡಿ. ದಸರಾದಲ್ಲಿ ಯಾಕೆ ಮಾಡ್ತೀರಾ? ಕಂಬಳ ಮಾಡೋದಕ್ಕೆ ನಮ್ಮ ವಿರೋಧ ಇಲ್ಲ, ವಿಶ್ವವಿಖ್ಯಾತ ಮಾಡಿ. ಆದ್ರೆ ದಸರಾ ಟೈಮಲ್ಲಿ ಬೇಡ. ದಸರಾ ಟೈಮಿಗೆ ಯಾಕೆ ತರ್ತೀರಾ? ಅದನ್ನೊಂದು ನಾಡ ಹಬ್ಬ ಇರುವಾಗ ನಾಡ ಹಬ್ಬದ ಇದಕ್ಕೆ ಕಳಂಕ ತರಬೇಡಿ. ನಾಡ ಹಬ್ಬದ ವೈಶಿಷ್ಟ್ಯತೆಯನ್ನ ಮರಿಬೇಡಿ, ನಾಡ ಹಬ್ಬದ ಪರಂಪರೆಯನ್ನು ಮರಿಬೇಡಿ, ನಾಡ ಹಬ್ಬದ ಇತಿಹಾಸವನ್ನ ಮರಿಬೇಡಿ. ನಾನು ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ಕೇಳುದು ಮಾಡಿ, ನಾವು ಸಪೋರ್ಟ್ ಇದೆ. ಈ ಟೈಮಲ್ಲಿ ಬೇಡ. ನಾವು ಕಂಬಳ ಮಾಡಬೇಡಿ ಅಂತ ಯಾವತ್ತೂ ಹೇಳಿಲ್ಲ. ಅಥವಾ ನಮ್ಮ ಯದುವೀರವರು ಅರಮನೆಯಿಂದ ಕಂಬಳ ನಾನು ನಿಮ್ದು ಇನ್ನೂ ಫುಲ್ ಮಾತಾಡಿಸ್ತೀನಿ ನಾನು.